ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನೀವು ನಿಮ್ಮ ಗುರಿಯನ್ನು ಸಾಧಿಸಿದ್ರೆ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ. ಮಾರಿಗುಡಿ ಸಾಹೇಬ್ರು, ಕಳ್ಳನ ಮಕ್ಕಳು ಮತ್ತೆ ಕಣ್ಣಿಗೆ ಮಣ್ಣು ಏರ್ಸ್ಬಿಟ್ಟು ಓಡೋಗ್ಬಿಟ್ರಲ್ಲ, ಬಾರ ಹುಡ್ಕೋಣ. ನಿಮ್ಮ ಕೀಲಿ ಕೈಗಿಂತ ಈ ಶಿವರುದ್ರನ ಗರುಡ ಮಂತ್ರದ ಪ್ರಭಾವನೆ ಜಾಸ್ತಿ. ಹುಡುಕ್ತೀನಿ ಶಿವರುದ್ರ ಅವರೇ, ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ನಿಮಗೂ ಗೊತ್ತು. ಕೋಟಿಗೊಬ್ರಿರಲಿ ಶತಕೋಟಿಗೊಬ್ರಿರಲಿ, ನಿಮ್ಮಂಗೆ ಗರುಡ ಮಂತ್ರ ಸಿಕ್ಕಿರೋ ಮನುಷ್ಯನ ಹುಡುಕಿ ತಂದು ಒಂದೊಂದು ನಿಧಿನ ಈಚೆಗೆ ತರೋದು ಹೆಂಗೆ ಅಂತ ನನಗೂ ಚೆನ್ನಾಗಿ ಗೊತ್ತು ಶಿವರುದ್ರ ಅವರೇ. ಆಯಿತು, ಕರ್ಸಿ ಕನಕಾಂಬರಿ ದೇವಿ ಅವರೇ. ನೀವು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿನ ಕರೆಸಿ ನಿಧಿನ ಹೊರಗಡೆ ತೆಗೆಸ್ಕೋತೀರ. ಅಷ್ಟೊಂದು ಹೊನ್ನನ್ನ ಒಟ್ಟಿಗೆ ನೋಡಿ ಆತನಿಗೆ ದುರಾಸೆ ಹುಟ್ಟುತ್ತೆ. ಆಗ ಅವನು ನಿಮ್ಮನ್ನೇ ಮುಗಿಸಿ ಎಲ್ಲ ನಿಧಿನೂ ಒಡ್ಕೊಂಡೋಗಿ ಉಪಾಯ ಮಾಡ್ತಾನೆ. ಇದೆಲ್ಲ ನಿಮಗೆ ಬೇಕಾ ಕನಕಾಂಬರಿ ದೇವಿ ಅವರೇ? ಬರೀ ಗರುಡ ಮಚ್ಚೆ ಗರುಡ ಮಂತ್ರ ಸಿದ್ಧಿ ಅಷ್ಟೇ ಅಲ್ಲ, ಶಿವಲಿಂಗದ ಮೇಲೆ ಸರಿಯಾಗಿ ಹೊಂದಾಣಿಕೆ ಆಗುವಂಥ ಪಾರ್ವತಿ ದೇವಿಯ ವಿಗ್ರಹವನ್ನು ಮಾಡಿಸೋ ಜವಾಬ್ದಾರಿ ಕೂಡ ನಂದೇ. ಯೋಚನೆ ಮಾಡಿ ಹೇಳಿ ಕನಕಾಂಬರಿ ದೇವಿ ಅವರೇ. ನೀವು ಹೇಳಿದ ಮೇಲೇನೆ ಈ ಯೋಜನೆ ಬಗ್ಗೆ ಮುಂದುವರಿಯೋಣ. ಇಲ್ಲ ಅಂದರೆ ಆ ನಿಧಿನ ಆಸೆನ ಬಿಟ್ಟು ಎಲ್ಲವನ್ನು ಗುರುಗಳಿಗೆ ಅರ್ಪಿಸ್ಬಿಡೋಣ. ಹಾಗೆ ಅರ್ಪಣೆ ಮಾಡಿ ನಾವಿಬ್ಬರು ಓಂ ನಮ ಶಿವಾಯ ಅಂತ ದೇವಸ್ಥಾನಕ್ಕೆ ಬರೋ ಎಲ್ಲರಿಗೂ ಸೇವೆ ಮಾಡ್ಕೊಂಡಿರೋಣ. ಹೋಗ್ಲಿ ಬಿಡಿ, ಹೊಸ ದೇವ್ರಿಗಿಂತ ಹಳೆ ದೆವ್ವನೇ ವಾಸಿ. ಪಾಲನ್ ವಿಚಾರನ ಆಮೇಲೆ ನೋಡ್ಕೊಳೋಣ. ಆದರೆ ಅವತ್ತಿಂದನೂ ನನಗೊಂದು ಅನುಮಾನ ಕಾಡ್ತಾ ಐತೆ. ನಮ್ಮ ಕೆಲಸ ಸಾಧಿಸೋಗಿನ ಮುಂಚೆ ನಮ್ಮ ಸಂಶಯನೆಲ್ಲ ನಿವಾರಣೆ ಮಾಡಿಕೊಂಡ್ರೆ ಒಳ್ಳೆಯದು. ಹೇಳಿ. ನನ್ನ ಹತ್ರ ಬೀಗದೆಸ್ಲೈತೆ, ನಿಮ್ಮ ಹತ್ರ ಗರುಡ ಮಚ್ಚೆ ಐತೆ, ಗರುಡ ಮಂತ್ರ ಸಿದ್ಸೈತೆ. ಆದರೂ ಆ ಒಂದೇ ನಿಧಿ ಪಡ್ಕೊಳ್ಳೋ ದಾರಿ ಸುಲಭ ಆಗಬೇಕು ಅಂದರೆ ಆ ದಕ್ಷಿಣನಾಥನ ನೆತ್ತಿ ಮೇಲೆ ಹೊಂದಿಕೆ ಆಗುವಂಥ ಪಾರ್ವತಿ ದೇವಿ ವಿಗ್ರಹ ಇಟ್ಟು ಪೂಜೆ ಮಾಡಬೇಕು ಅನ್ನೋ ಗೋಜಲು ಯಾಕೆ? ಇದೊಂದೇ ಆವತ್ತಿಂದ ನನಗೆ ಅರ್ಥ ಆಗದೆ ಇರೋ ಕಗ್ಗಂಟಾಗೈತೆ ಶಿವರುದ್ರ ಅವರೇ. ಇದೇನಿದು ಖಡ್ಕಿ ಕರ್ಗ ಇಲ್ಲಿವರೆಗೂ ಬಂದಿದೆಯಲ್ಲ? ಎಲ್ಲಿಗೆ ಹೋಗ್ಬಿಟ್ಟಿದ್ರಿ ನೀವೆಲ್ಲ? ಮನೇನ ಈ ರೀತಿ ಹಾರು ಬಡದ್ಬಿಟ್ಟು ಯಾರಾದರೂ ಇರಬೇಕಲ್ವಾ? ಯಾರಾದರೂ ಬಂದು ಏನಾದರೂ ಹೊತ್ಕೊಂಡು ಹೋಗಿದ್ದಿದ್ರೆ? ನಿಮ್ಮಂಥ ಸಾತ್ವಿಕರ ಮನೆಯಲ್ಲಿ ಹೊತ್ಕೊಂಡು ಹೋಗುವಂಥದ್ದು ಏನಿದೆ ಶಾಸ್ತ್ರಿಗಳೇ? ನಾನು ಹೊರಗೆ ಹೊರಟಾಗ ನಿಮ್ಮ ಮನೆಯವರಿದ್ದರು. ಸರಿಯಾಗಿದ್ದೀರಿ ಎಲ್ಲರೂ. ಆಯಿತು ಬಿಡಿ. ಈಗ ಈ ಮಹಾಶಯ ಬಂದಿರೋದು ಯಾಕೆ? ಇಲ್ಲಿ ಮಂಡ್ಲ ಹಾಕಿ ಮಾಟ ಮಂತ್ರ ಮಾಡಿಸ್ತಿದ್ದೀರೇನು? ಶ್ರೀಚಕ್ರ ಸಿಗಲಿ ಅಂತ? ಈಗೊಂದು ಧರ್ಮ ಸೂಕ್ಷ್ಮದ ಸಮಸ್ಯೆ ಇದೆ. ನೀವಂತೂ ನನಗೆ ಸಹಕಾರ ಕೊಡಲಿಲ್ಲ, ಅದಕ್ಕೆ ನಾನು ಇವ್ರ ಮೊರೆ ಹೋಗ್ಬೇಕಾಯ್ತು. ಶ್ರೀಚಕ್ರ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಂಡಲ ಹಾಕಿ ನೋಡಿದಾಗ ಅದರಲ್ಲಿ ಒಂದು ವಿಗ್ರಹ ಕಾಣಿಸ್ತು. ಉತ್ಸವ ಸಮಯದಲ್ಲಿ ಆ ವಿಗ್ರಹ ಜಾಜಿ ಹಿಡ್ಕೊಂಡು ಓಡಾಡ್ತಿದ್ದಾಳೆ ಅಂತ ಗೊತ್ತಾಯ್ತು. ಅನಂತರ ಅದು ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ ಹಾಕಿದಾಗ ಅದು ನನ್ನ ಮನೆಯಲ್ಲಿದೆ ಅಂತ ತೋರಿಸ್ತು. ಅದನ್ನೇ ಹುಡುಕೊಂಡು ಬಂದ್ವಿ. ನಾನು ಮನೆಯೆಲ್ಲ ಜಾಲಾಡಿದ್ದಾಯ್ತು, ಎಲ್ಲೂ ವಿಗ್ರಹ ಇಲ್ಲ. ಆದರೆ ಈ ಮಹಾಶಯ ನನ್ನ ನಂಬ್ತಾ ಇಲ್ಲ, ಖುದ್ದಾಗಿ ಅವರೇ ನೋಡಬೇಕು ಅಂತ ಇದ್ದಾರೆ. ನಾವು ಕರ್ಮಠರು, ಅವರು ಶುದ್ಧದೇವಿ ಆರಾಧಕರು. ಇವರನ್ನ ಮನೆ ಒಳಗಡೆ ಬಿಟ್ಕೋಬಹುದಾ ಅನ್ನೋದೇ ಈಗಿರೋ ಸಮಸ್ಯೆ. ಎಲ್ಲರೂ ಪೂಜೆ ಮಾಡೋದು ಆ ದೇವರನ್ನೇ. ಅವರವರ ಭಾವಕ್ಕೆ ತಕ್ಕಂತೆ ಅಲಂಕಾರ ಆಕಾರ ಮಾಡಿಕೊಂಡು
ಆನಂದ ಪಡ್ತಾರೆ. ಇದರಲ್ಲಿ ಕರ್ಮಠರು ಕ್ಷುದ್ರರು ಅನ್ನೋ ಭೇದ ಭಾವ ಯಾಕೆ ಹೇಳಿ? ಎಲ್ಲರೂ ಆ ತಾಯಿ ಮಕ್ಕಳೇ ಅಲ್ವಾ? ನೋಡ್ಲಿ ಬಿಡಿ ಒಳಗೆಲ್ಲ. ಇದರಿಂದ ಯಾವ ದೋಷವೂ ತಟ್ಟೋದಿಲ್ಲ ನಿಮ್ಮ ಆಚರಣೆಗೆ. ಬಾ ಕಡ್ಗಿ, ನೀನೇ ನೋಡು ಒಳಗಡೆ. ಇಲ್ಲ, ವಿಗ್ರಹ ಇಲ್ಲಿಲ್ಲ. ನೋಡಿದ್ಯಾ, ನಿನ್ನ ತಾಯಿ ನೆಚ್ಕೊಂಡ್ರೆ ನಮ್ಮಲ್ಲೇ ತಂದಿಟ್ಟು ಬಿಡ್ತಾರೆ. ಅಂದ್ರೆ ನನ್ನ ತಾಯಿ ನನಗೆ ತಪ್ಪು ದಾರಿ ತೋರಿಸ್ತಾಳೆ ಅಂತಾನ? ವಿಗ್ರಹ ಇಲ್ಲಿದ್ದು ನಿಜ. ಯಾವ ದೇವರು ಯಾವ ಕಾಲಕ್ಕೆ ಇಲ್ಲಿರಬೇಕು ಅಲ್ಲಿರ್ತಾರೆ. ಎಲ್ರಿಗೂ ದರ್ಶನ ಭಾಗ್ಯ ಕೊಡಬೇಕಲ್ಲ ತಾಯಿ. ಅದೆಲ್ಲ ಏನೇ ಇರಲಿ, ಕಡ್ಕಿಗೆ ನನ್ನ ಮೇಲಿದ್ದ ಅನುಮಾನ ಪರಿಹಾರ ಆಯ್ತಲ್ಲ, ಅಷ್ಟು ಸಾಕು ನನಗೆ. ಅದ ಮೇಲೆ ನಿನ್ನ ತಾಯಿ ಹೇಳಿದ್ದು ಸುಳ್ಳು ಅಂತ ಆಯ್ತಲ್ವಾ? ವಿರೂಪಾಕ್ಷ, ತಾಯಿ ಮಗನಿಗೆ ಯಾವತ್ತೂ ಸುಳ್ಳು ತೋರಿಸೋದಿಲ್ಲ. ವಿಗ್ರಹ ಇಲ್ಲಿ ಬಂದು ಹೋಗಿದ್ದು ನಿಜ. ಅದನ್ನ ನಾನು ಕಂಡು ಹಿಡಿತೀನಿ. ನನ್ನ ತಾಯಿಗೆ ಅವಮಾನ ಮಾಡೋ ಜಾಗದಲ್ಲಿ ನಾನಿರೋದಿಲ್ಲ. ಸದ್ಯ ಪೀಡೆ ತೊಲಗ್ತು ಬಿಡಿ. ಸಜ್ಜನರ ಸವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಸವಾಸ ದುರ್ನಾತ ಬಿಡಿದಂತೆ. ವಿಗ್ರಹ ಇಲ್ಲಿ ಬಂದು ಹೋಗಿದ್ದು ನಿಜ. ಹೊರಡೋಣವಾ? ಲೋ ಬಂಗಾರಿ, ನಮ್ಮ ಜಾಜಿನ ನೀನೇ ನೋಡ್ಕೋಬೇಕು ಕಣೋ. ನಿನ್ನ ಅಂದಿದ್ದೀವಿ, ಬೈದಿದ್ದೀವಿ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಪ್ಪ. ಲೋ ಬಂಗಾರಿ, ನೀನೇ ದಿಕ್ಕು ಕೊಣ ನಮ್ಮ ಜಾಜಿಗೆ. ನೀವೇನು ಯೋಚನೆ ಮಾಡಬೇಡಿ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಕಾಪಾಡ್ದಾಗೆ ಕಾಪಾಡ್ತೀನಿ. ಕೆಲಸ ಮುಗ್ಮೇಲೆ ಕ್ಷೇಮವಾಗಿ ವಾಪಸ್ ಕರ್ಕೊಬರ್ತೀನಿ. ಹೌದು, ಅದೆಲ್ಲ ಸರಿ ಕಣೆ ಜಾಜಿ. ಆದ್ರೆ ನೀನು ಅವತ್ತು ಹೇಳಿದ್ದು ನಿನಗೆ ಸಿಕ್ಕಿದ ವಿಗ್ರಹನ ತಗೊಂಡು ಹೋಗ್ತಿದ್ದೀನಂತ ತಾನೆ? ಆ ವಿಗ್ರಹ ಕಳೆದೋಗಿದೆ. ಅದಕ್ಕಾಗಿ ತಾನೆ ಮಾರಿಗುಡಿ ಗಲಾಟೆ ಮಾಡಿ ನಿನ್ನ ಬಂಗಾರಿನ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿದ್ದು. ಈಗ ವಿಗ್ರಹನೇ ಇಲ್ಲದೆ ಹೋಗ್ತಿದೀಯಾ?
ಹೌದಲ್ವಾ? ನಾ ಯೋಚನೆನೇ ಮಾಡಲಿಲ್ಲ. ವಿಗ್ರಹನೇ ಇಲ್ಲದೆ ನೀವೇ ಹೋಗಿ ಏನು ಮಾಡ್ತೀರಾ? ಅದು ವಿಗ್ರಹ ಇಲ್ಲದೇ ಇದ್ರೂ ದರ್ಶನ ಮಾಡ್ಬೋದು. ಯಾರು ಹೇಳಿದ್ರು ವಿಗ್ರಹ ಇಲ್ಲದೆ ಯಾರಿಗೆ ಪೂಜೆ ಮಾಡ್ತೀರಾ? ಅದು ಹೇಗೆ ಆಗತ್ತೆ? ಅದೇನು ಅಂದರೆ ವಿಗ್ರಹ ತಡವಾಗಿ ಬರುತ್ತೆ, ಅದನ್ನ ಯಾರೋ ತಂದ್ಕೊಡ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ಚಾಚಿ, ನಮ್ಮ ಮಗಳ ಸುಂದರಿ ಸ್ಥಾನ ತುಂಬಿದವಳು ಕಣೆ ನೀನು. ನೀನಿಲ್ದೆ ಮನೆ ಖಾಲಿ ಖಾಲಿ ಅನ್ಸ್ಬಿಡುತ್ತೆ. ಬೇಗ ಬಂದ್ಬಿಡು. ನಿನಗೇನಾದ್ರು ಅಗತ್ಯ ಬಿದ್ದರೆ ಹೇಳಿ ಕಳಿಸು, ನಾವು ಬರ್ತೀವಿ. ನಾವೆಲ್ಲ ಇದ್ದೀವಿ ಅನ್ನೋದನ್ನು ಮರಿಬೇಡ. ಹೋಗ್ಬಾ. ದೇವಿಕಾ, ಅಪ್ಪ, ನಾನು ಸ್ವಲ್ಪ ಹೊತ್ತು ಮಲಗಿರ್ತೀನಿ. ಯಾರೇ ಬಂದರೂ ಆಮೇಲೆ ಬರ ಕೇಳು, ನನ್ನನ್ನು ಎಬ್ಬಿಸ್ಬೇಡ. ಅಪ್ಪ, ಆಗ್ಲೇ ಯಾರೋ ಲಕ್ಷ್ಮಣಾಚಾರಿ ಅಂತ ಬಂದಿದ್ರು. ನೀನದೇನೋ ವಿಗ್ರಹ ಮಾಡಕ್ ಕೊಟ್ಟಿದ್ಯಂತಲ್ಲ, ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು. ನಿಮ್ ತಂದೆ ಇಲ್ವಾ ಅಂತ ಕೇಳಿದ್ರು. ಸರಿ, ಹೋಗ್ತಾ ನಾನು ಕೊಟ್ಟೋಗ್ತೀನಿ, ನನ್ನನ್ನು ಎಬ್ಬಿಸ್ಬೇಡ. ಅಪ್ಪ, ಯಾಕ ವಿಗ್ರಹ? ಏನಕ್ಕಾಗಿ? ಪಾರ್ವತಿ ದೇವಿ ವಿಗ್ರಹ ಶಿವಲಿಂಗಕ್ಕೆ ಕಾರ್ ಹುಣ್ಣಿಮೆಗೆ. ಹುಣ್ಮೆ ದಿನಕ್ಕ? ಅವತ್ತೇನ್ ವಿಶೇಷ? ಹಬ್ಬ ಇಲ್ಲ ಹರಿದಿನ ಇಲ್ಲ. ಪಾರ್ವತಿ ವಿಗ್ರಹನ ಲಿಂಗದ ತಲೆ ಮೇಲಿಟ್ರೆ ನಿಧಿ ನಿಧಿನಾ? ಯಾಕಂಗೆ ಕಿರ್ಚ್ಕೋತಾ ಇದೆಯಾ? ಅದೇನೋ ನಿಧಿ ಅಂತಿದ್ದೆ. ನಾನಾ ನಿಧಿ ಅನ್ನ? ಹೌದಪ್ಪ, ಪಾರ್ವತಿ ಅಂದೆ, ಅದೇನೋ ನಿಧಿ ಅಂದೆ. ನಿಧಿನೂ ಇಲ್ಲ, ಇಂಥದ್ದು ಇಲ್ಲ. ನನಗೆ ನಿದ್ರೆ ಬರ್ತಾ ಇದೆ. ಅಪ್ಪ, ನಿಂಗೊಂದು ವಿಷಯ ಹೇಳ್ಬೇಕು. ಏನೇ ಇದ್ರು ಎದ್ಮೇಲೆ ಹೇಳು. ಎದ್ಮೇಲೆ ಅದು ಇದು ಅಂತ ಹೊರಟೇ ಬಿಡ್ತೀಯ. ಏನ್ ಮಾತಾಡೋದಕ್ಕೂ ಕೈಗೆ ಸಿಗಲ್ಲ ನೀನು. ಈಗ್ಲೇ ಹೇಳ್ಬಿಡ್ತೀನಿ, ಕೇಳಿಸ್ಕೊಂಡ್ ಮಲ್ಕೋ ಹೋಗು. ಆಯ್ತು, ಹೇಳು. ಅಪ್ಪ, ಯಾಕೋ ಇತ್ತೀಚೆಗೆ ಕನ್ಸಿನಲ್ಲಿ 8 ಸರ್ಪಗಳು ಕಾಣಿಸ್ಕೊಳ್ತಿವೆ. ಆ ನಿಧಿನ 8 ಸರ್ಪಗಳು ಕಾವಲು ಕಾಯ್ತಾ ಇವೆ. ಏನಂದೆ? ನಿತ್ಯ ಕನಸಿನಲ್ಲಿ ಒಂದಲ್ಲ ಒಂದ್ ರೀತಿ ಸರ್ಪಗಳು ಕಾಣಿಸ್ಕೋತಾನೆ ಇವೆ ಅಪ್ಪ. ನಂಗೆ ಯಾಕೋ ಭಯ ಆಗ್ತಿದೆ. ಏನ್ ಮಾಡೋದಪ್ಪ? ನಾಗಪ್ಪಂಗೆ ಹಾಲೆರೆದು ಬಂದೆ, ನಾಗರ ಕಟ್ಟೆಗೆ ಹೋಗಿ ಪ್ರದಕ್ಷಿಣೆ ಹಾಕಿ ಬಂದೆ, ಆದ್ರೂ ಏನು ಸರಿ ಹೋಗ್ತಿಲ್ಲ. ದಿನ ಕನಸಿನಲ್ಲಿ ಸರ್ಪಗಳು ಕಾಣಿಸ್ಕೊಳ್ತಾನೆ ಇವೆ. ಹೌದಾ? ನಾನು ಗುರುಗಳ ಹತ್ರ ಪ್ರಶ್ನೆ ಹಾಕೊಂಡು ಕೇಳ್ಕೊಂಬರ್ತೀನಿ. ಇದರಿಂದ ಯಜ್ಞ ಮಾಡಿಸೋದು, ಯಂತ್ರ ಕಟ್ಸ್ಕೊಳ್ಳೋದೋ ಮಾಡಿದ್ರೆ ಎಲ್ಲ ನಿವಾರಣೆ ಆಗುತ್ತೆ. ನನಗೆ ಗರುಡ ಮಚ್ಚೆ ಇದೆ,
ನೀನು ಹೆದರ್ಕೋಬೇಡ. ಗರುಡ ಮಚ್ಚೆ ಇರೋದು ನಿನಿಗಪ್ಪ, ಹಾವುಗಳು ಕಾಣಿಸ್ಕೋತಾರ ನನ್ನ ಕನ್ಸಿನಲ್ಲಿ. ಅದೂ ಅಲ್ಲದೆ ಈ ಮನೇಲಿ ಇನ್ನೂ ಒಂದು ವಿಚಿತ್ರ ನಡೀತಿದೆ. ವಿಚಿತ್ರನ? ಏನದು? ನಾನು ದೇವ್ರಿಗೆ ದೀಪ ಹಚ್ಚಿದಾಗೆಲ್ಲ ಒಂದೆರಡು ಕ್ಷಣ ಉರಿಯುತ್ತೆ, ಮತ್ತೆ ಆರೋಗುತ್ತೆ. ಅಷ್ಟು ತಿಳಿದಿರೋ ಪೆದ್ದಿ ನೀನು. ಬತ್ತಿ ಸರಿ ಇರಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕು, ಬತ್ತಿನ ಅದ್ರೊಳಗಡೆ ಚೆನ್ನಾಗಿ ನೆನೆಸು, ಆವಾಗ ಹತ್ಸು. ಯಾಕೆ ಹತ್ತಲ್ಲ ನಾನು ನೋಡ್ತೀನಿ. ಇಲ್ಲ ಅಪ್ಪ, ಏನೇ ಮಾಡಿದ್ರು ಸರಿ ಹೋಗ್ತಿಲ್ಲ. ಎಣ್ಣೆ, ತುಪ್ಪ, ಬತ್ತಿ ಎಲ್ಲ ಸರಿ ಇರುತ್ತೆ, ತುದಿನೂ ಹತ್ಕೊಳ್ಳುತ್ತೆ. ಆದ್ರೆ ಒಂದೆರಡು ಕ್ಷಣ ಉರಿದ್ಬಿಟ್ಟು ಮತ್ತೆ ಆರೋಗ್ಬಿಡುತ್ತೆ. ಎಣ್ಣೆ ಬತ್ತಿ ಎಲ್ಲ ಹಾಗೇ ಇರುತ್ತೆ, ಆಮೇಲೆ ಎಷ್ಟು ಸರಿ ಹೊತ್ಸಿದ್ರು ಉರಿಯಲ್ಲ. ನಾನು ಯಾವತ್ತೂ ಇಂಥದನ್ನೆಲ್ಲ ಕೇಳೇ ಇಲ್ಲ. ಸ್ವಲ್ಪ ಸ್ವಪ್ನ ಬೀಳುತ್ತೆ ಸರಿ, ಆದರೆ ಈ ಎಣ್ಣೆ ಬತ್ತಿ ಕತೆ ಎಲ್ಲೂ ಕೇಳೇ ಇಲ್ವೇ? ನಾನು ಹೇಳ್ತಿರೋದು ನಿಜ ಅಪ್ಪ, ಬೇಕಾದ್ರೆ ನಿನ್ ಕಣ್ ಮುಂದೆನೆ ಹೊತ್ಸಿ ತೋರಿಸ್ತೀನಿ. ಹೊತ್ಸಿ ತೋರಿಸೋದೇನು ಬೇಡ, ಇದನ್ನು ಗುರುಗಳ ಹತ್ರ ಕೇಳಿ ಪರಿಹಾರ ಕಂಡಿಟ್ಕೊಳ್ಳೋಣ. ಸರಿ ಅಪ್ಪ. ಲೇ, ನಮ್ಮ ಕೋಟಿ ದೇವತೆ ತೊಗೊಂಡು ಹೊರಟೇ ಬಿಟ್ರಲ್ಲೋ. ಎಲ್ಲ ನಮ್ಮ ಕಣ್ಣೆದುರಿಗೆ ನಡೆಯುತ್ತೆ, ಆದ್ರೆ ನಾವಿಬ್ರು ಏನು ಮಾಡೋಕ್ಕಾಗ್ತಾ ಇಲ್ಲ. ಯಾಕೋ ಆಗಲ್ಲ? ಆ ಕೋಟಿ ದೇವತೆ ಒಲ್ದಿರೋದು ನಮಗೇನೆ, ಅದಕ್ಕೆ ಪದೇ ಪದೇ ನಮಗೆ ಕಾಣಿಸ್ಕೊಳ್ಳೋದು, ನಮ್ಮ ಹತ್ರಕ್ಕೆ ಹುಡ್ಕೊಂಡು ಬರೋದು. ತಗೊಂಡು ಹೊರಟೆ ಹೋದ್ರಲ್ಲೋ, ಇನ್ನೇನು? ನಾವು ಅವ್ರನ್ನ ಏನೋ ಉಪಾಯ ಮಾಡಿ ಹಿಡ್ದಾಕ್ತೀವಿ, ಅವರು ನಮಗಿಂತ ಬುದ್ಧಿನ ಉಪಯೋಗಿಸಿ ನಮ್ಮಿಂದ ತಪ್ಪಿಸ್ಕೋತಾರೆ. ಈ ಕೋಟಿ ಗಳಿಸೋಕ್ಕೆ ಒಳ್ಳೆ ಜೂಟಾಟ ಆಡ್ತಾ ಇದ್ದೀವಿ ನಾವು. ಕುರಿ ಕೊಬ್ಬದಷ್ಟು ಕುರುಬನಿಗೆ ಲಾಭ, ಹೆಂಡ ಹಳೇದಾದಷ್ಟು ಮುತ್ತು ಜಾಸ್ತಿ. ವಿಗ್ರಹ ನಮ್ಮ ಕೈ ಸೇರೋದು ನಿಧಾನ ಆಗ್ತಾ ಇದ್ದಂಗೆ ಅದಕ್ಕಿನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಮೈಯಾಡಿ ಜನ ಹೇಳಿ ಕಳಿಸಿದ್ದಾನೆ, ವಿಗ್ರಹದ ಬೆಲೆ ಜಾಸ್ತಿ ಕೊಡ್ತೀನಿ ಅಂತ. ಹೌದಾ? ಮುಂದೆ ಅವರು ಗಾಡಿ ಹತ್ತಿದ್ದಾರೆ. ಅವ್ರು ಹೆದ್ದಾರಿ ಸೇರೋದಕ್ಕೆ ಇರೋದು ಒಂದೇ ಒಂದು ದಾರಿ, ಆದರೆ ನಾವು ಅವರನ್ನು ಅಡ್ಡಗಟ್ಟಿ ಕಟ್ಟಾಕೋದಕ್ಕೆ ಇರೋ ದಾರಿಗಳು ಬಹಳ ಇದೆ. ಬಾ, ಒಳ್ಳೆ ಉಪಾಯ ಮಾಡಿದ್ದೀನಿ ನಾನು. ಅದೇನು ಅಂತ ಬೊಗಳು ಸಾಯೋ, ನಾನು ಸಿದ್ಧವಾಗೋದು ಬೇಡವಾ? ನಾನು ಹೇಳ್ದಾಗ ನಾನು ಹೇಳಿದಷ್ಟನ್ನು ಮಾಡೋ, ಜಾಸ್ತಿ ತಲೆ ಉಪಯೋಗಿಸೋಕೆ ಹೋಗಬೇಡ. ಗಣಪತಿನ ಮಾಡೋ ಅಂದ್ರೆ ಅವ್ರ ಅಪ್ಪನ ಮಾಡೋದು ನೀನು, ಕೆಲಸ ಎಲ್ಲ ಎಕ್ಕುಡಿಸ್ತೀಯ. ಈಗ ನಾನು ಮುಂದೆ, ನೀನು ನನ್ನ ಹಿಂದೆ, ನಡಿ. ಹೇಗೋ ಏನು, ಒಟ್ಟಿನಲ್ಲಿ ಈ ಜಗ್ಗಿ ಕೋಟ್ಯಾಧಿಪತಿ ಆದರೆ ನಾನು ಅರ್ಧ ಕೋಟ್ಯಾಧಿಪತಿ ಆದರೂ ಆಗಬೇಕು. ಅವ್ನು ಹೇಳ್ದಂಗೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಹಾಲು ಕರಿ ಅಂದರೆ ಹಾಲು ಕರಿಬೇಕು, ಆಕಳ ಬೆಲೆ ನನಗೆ ಯಾಕೆ? ಲೇ ಪಂಚ, ಬಂದೆ. ವಿದ್ಯಾ, ಗಾಡಿ ನಿಲ್ಸೋ. ಯಾಕೆ ಜಾಜಿ ಅಕ್ಕ ಗಾಡಿಯಿಂದ ಹೇಳಿದೆ? ಏನಾಯ್ತು? ಸುಂದ್ರಮ್ಮನ್ನ ಅಪಹರಿಸೋಕೆ ತುಂಬಾ ಜನ ಅದ್ರ ಹಿಂದೆ ಬಿದ್ದಿದ್ದಾರೆ, ಅದಕ್ಕೆ ಅದನ್ನ ಗುಟ್ಟಾಗಿ ಬಚ್ಚಿಟ್ಟಿದ್ದೀನಿ. ಊರಿಂದಾನೆ ತಗೊಂಡು ಹೊರಟ್ರೆ ಕಳ್ಳರು ಕಣ್ಣು ಬಿದ್ದಿರ್ತಿತ್ತು, ಅದಕ್ಕೆ ಮನೇಲಿ ನನ್ನ ಹತ್ರ ಇಲ್ಲ ಅಂತ ಹೇಳಿ ಹೊರಟೆ. ಈಗ ಅದನ್ನ ತಗೊಂಡು ಹೊರಡ್ಬೇಕು. ಆದ್ರೆ ಇಲ್ಲೆಲ್ಲಿದೆ ವಿಗ್ರಹ? ಈ ನಡು ರಸ್ತೆಯಲ್ಲಿ. ನೋಡ್ತಿರು, ನಿಂಗೆ ಗೊತ್ತಾಗತ್ತೆ. సరి 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 మా ప ని పని 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 మా పాని పని పా సా ని స మ మ రి రి స స రి రి స స ని ని స స ని ని ప ప ని ని ప ప మ మ రి మ ప ని స స రి మ ప ని స స రి మ ప ని స.
ಧೀಂ ತದ ಧೀಂ ತ ಧೀಂ